ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಗೋವರ್ಧನಗಿರಿಗೆ ನಿಮ್ಮ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಇರ್ತಕ್ಕಂಥದ್ದು ಬೆಂಗಳೂರಿನ ಬಸವನಗುಡಿಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಶ್ರೀ ಗೋವರ್ಧನ ಕ್ಷೇತ್ರ, ಉಡುಪಿ ಶ್ರೀ ಪುತ್ತಿಗೆ ಮಠ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಉಡುಪಿ ಕ್ಷೇತ್ರದಿಂದ ಈ ದೇವಸ್ಥಾನ ಇಲ್ಲಿ ನಿಮ್ಮಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದು ಒಂದು ವಿಶೇಷವಾಗಿದೆ ಸ್ನೇಹಿತರೆ. ಈ ಕ್ಷೇತ್ರ ಬಂದುಬಿಟ್ಟು ಬಸವನಗುಡಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು. ಇದು ಕೇವ್ ಟೆಂಪಲ್ ಅಂತ ಹೇಳ್ಬೋದು, ಶ್ರೀ ಲಾರ್ಡ್ ಕೃಷ್ಣ ಟೆಂಪಲ್. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಒಳಗಡೆ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳಗಡೆ ಏನೇನಿದೆ ನೋಡೋಣ. ಸ್ನೇಹಿತರೆ, ನೀವು ಎಂಟ್ರಿ ಆದಾಗ ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು ಶ್ರೀ ಗೋವರ್ಧನ ಕ್ಷೇತ್ರ, ಉಡುಪಿ ಶ್ರೀ ಪುತ್ತಿಗೆ ಮಠ ಅವರಿಂದ ನಿಮಗೆ ಎಂಟ್ರೆನ್ಸಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಈ ಬೋರ್ಡ್ ನೋಡಲಿಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಒಳಗಡೆ ಅದ್ಭುತವಾದ ಶ್ರೀ ಗೋವರ್ಧನಗಿರಿ ಕ್ಷೇತ್ರ, ಶ್ರೀ ಕೃಷ್ಣ ಬೆಟ್ಟವನ್ನು ಎತ್ತಿದಂಥ ಅದ್ಭುತವಾದ ರಮಣೀಯ ಕ್ಷಣ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಭಯಂಕರ ಮಳೆ ಬಂದಾಗ ಶ್ರೀಕೃಷ್ಣ ತನ್ನ ಗೋವುಗಳು ಮತ್ತು ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಇಡೀ ಬೆಟ್ಟವನ್ನೇ ಕಿರು ಬೆರಳಿನಿಂದ ಎತ್ತಿದಂಥ ಬಗ್ಗೆ ನೀವು ಕೇಳಿದ್ದೀರಾ. ಅದುವೇ ಇದು ಶ್ರೀ ಗೋವರ್ಧನ ಕ್ಷೇತ್ರ. ನೋಡಿ, ಶ್ರೀಕೃಷ್ಣನ ಕಿರು ಬೆರಳಿಂದ ಎತ್ತಿರತಕ್ಕಂಥ ಬೆಟ್ಟದ ವಿಶೇಷವಾಗಿ ನೀವು ದರ್ಶನ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಇದು ಕೆಳಗಡೆ ಬಂಡೆ ಮೇಲೆ ಶ್ರೀಕೃಷ್ಣನ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನೋಡಲಿಕ್ಕೆ ಸಿಗ್ತದೆ, ಕಿರುಬೆರಳಿಂದ ಈ ಬೆಟ್ಟವನ್ನು ಎತ್ತಿದ ರೀತಿಯಲ್ಲಿ ನೋಡಲಿಕ್ಕೆ ಸಿಗುತ್ತದೆ. ಇದು ಕೇವಿಂದ ಮಾಡಿರ್ತಕ್ಕಂಥ ಕೇವ್ ಥೀಮಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದ ಕ್ಷೇತ್ರ ಆಗಿರ್ತದೆ. ಇದು ಬಸವನಗುಡಿಯಲ್ಲಿ ನಿಮ್ಮಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು. ನೀವು ಕೂಡ ಶ್ರೀ ಕೃಷ್ಣನ ಅಂದರೆ ಶ್ರೀ ಗೋವರ್ಧನನ ದರ್ಶನ ನೀವು ಕೂಡ ಇಲ್ಲಿ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಇದಲ್ಲದೆ ಇಲ್ಲಿ ಸುಮಾರು ಶ್ರೀಕೃಷ್ಣನ ಬಗ್ಗೆ ತುಂಬ ವಿಶೇಷವಾಗಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಮುಂದೆ ನೋಡೋಣ ಬನ್ನಿ. ಇಲ್ಲಿ ಗೋಶಾಲೆ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಅದುವೇ ಶ್ರೀ ಕ್ಷೇತ್ರ ಗೋವರ್ಧನ ಕ್ಷೇತ್ರದಲ್ಲಿ ಹಸುಗಳು ಅಂದರೆ ಗೋ ಶಾಲೆ ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಕೂಲ್ ಆ್ಯಂಡ್ ಕಾಮ್ ಆಗಿ ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನೀವು ಕೂಡ ಬಸವನಗುಡಿ ಹೋದಾಗ ದಯವಿಟ್ಟು ಒಂದು ಬಾರಿ ಮಿಸ್ ಮಾಡ್ಕೊಬೇಡಿ. ಈ ಥರ ವಿಡಿಯೋಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಇವತ್ತಿನ ವಿಶೇಷವಾದ ಮಾತು ಏನಂದರೆ ಸ್ನೇಹಿತರೆ, ಅದುವೇ ಕೃಷ್ಣಂ ಒಂದೇ ಜಗದ್ಗುರು, ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖ ಕೊಡುವುದಿಲ್ಲ, ಸುಖವನ್ನು ಕಷ್ಟಪಡೋದರಲ್ಲಿ ಹುಡುಕಿ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋ ನೀವು ಎಕ್ಸ್ಪ್ಲೋರ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.